ವಿದ್ಯಾರ್ಥಿಗಳೇ, ನನ್ನ ಹೆಸರು ಮಹೇಶ್ವರಪ್ಪ ಅಂತ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಡೂರು, ಇಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು ಕಾಗೋಡು ಸತ್ಯಾಗ್ರಹದ ಬಗ್ಗೆ. ಕುವೆಂಪು ವಿಶ್ವವಿದ್ಯಾನಿಲಯದ ಕರ್ನಾಟಕ ಇತಿಹಾಸ 7ನೇ ಪತ್ರಿಕೆಯ ಭಾಗವಾಗಿ ಒಂದು ಪ್ರಶ್ನೆ ಬರುತ್ತೆ. ಕಾಗೋಡು ಸತ್ಯಾಗ್ರಹದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ 5 ಅಂಕದ ಪ್ರಶ್ನೆ. ಈ 5 ಅಂಕದ ಪ್ರಶ್ನೆಗೆ ಅನುಗುಣವಾಗಿ ಸಂಕ್ಷಿಪ್ತವಾಗಿರ್ತಕ್ಕಂಥ ಉತ್ತರ ಕೊಡಲಿಕ್ಕೆ ಪ್ರಯತ್ನವನ್ನು ನಡೆಸ್ತೀವಿ. ಸ್ವಾತಂತ್ರ್ಯದ ನಂತರ, ಅಂದರೆ ನಮಗೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ರೈತ ಸತ್ಯಾಗ್ರಹ ಇದು. ಈ ಕಾಗೋಡು ಅಂತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ ಬರ್ತಾ ಇರ್ತಕ್ಕಂಥ ಒಂದು ಪುಟ್ಟ ಗ್ರಾಮ. ಇದು 1951ರಲ್ಲಿ ನಡೆದಿರ್ತಕ್ಕಂಥದ್ದು. ನಮಗೆ 1947ರಲ್ಲಿ ರಾಜಕೀಯ ಸ್ವಾತಂತ್ರ್ಯ ಸಿಕ್ತು. ರಾಜಕೀಯ ಅಧಿಕಾರ ಜನಕ್ಕೆ ಪ್ರಾಪ್ತಿಯಾಯಿತು. ರಾಜಕೀಯ ಅಧಿಕಾರ ಪ್ರಾಪ್ತಿಯಾದರೂ ಕೂಡ ಜನ ಇನ್ನೂ ಕೂಡ ಆರ್ಥಿಕ ಶೋಷಣೆಯಿಂದ ಮುಕ್ತವಾಗಿರಲಿಲ್ಲ. ಗ್ರಾಮಾಂತರ ಪ್ರದೇಶಗಳಲ್ಲಿ ಇನ್ನೂ ಕೂಡ ಜಮೀನ್ದಾರಿ ವ್ಯವಸ್ಥೆ ಅಂತಕ್ಕಂಥದ್ದು ಮುಂದುವರೆದಿತ್ತು. ಗೇಣಿ ಪದ್ಧತಿ ಅಂತಕ್ಕಂಥದ್ದು ಕೂಡ ಮುಂದುವರೆದಿತ್ತು. ಅಂತಹ ಜಮೀನ್ದಾರಿಕೆ, ಗೇಣಿ ಪದ್ಧತಿಯ ಶೋಷಣೆಗೆ ಇವೆರಡೂ ಕೂಡ ಶೋಷಣೆಗೆ ಹೆಚ್ಚಿನ ಅವಕಾಶವನ್ನು ನೀಡಿತ್ತು. ಇಂಥ ವ್ಯವಸ್ಥೆಯ ವಿರುದ್ಧವಾಗಿ ನಡೆದಿರ್ತಕ್ಕಂಥ ರೈತ ಹೋರಾಟದಲ್ಲಿ ಕಾಗೋಡು ಸತ್ಯಾಗ್ರಹಕ್ಕೆ ಅತ್ಯಂತವಾಗಿರ್ತಕ್ಕಂಥ ಮಹತ್ವ ಇದೆ. ಈ ಕಾಗೋಡು ಸತ್ಯಾಗ್ರಹ ಮುಂದೆ ಕರ್ನಾಟಕದಲ್ಲಿ ಸಾಕಷ್ಟು ಕೂಡ ಪ್ರಸಿದ್ಧ ರಾಜಕಾರಣಿಗಳ ಉಗಮಕ್ಕೂ ಕೂಡ ಇದು ಕಾರಣ ಆಗ್ತದೆ. ಜೊತೆಗೆ ಕರ್ನಾಟಕದ ಇತಿಹಾಸದಲ್ಲೂ ಕೂಡ ಇದು ಒಂದು ಮೈಲಿಗಲ್ಲಾಗಿ ಪರಿಣಮಿಸಿದೆ. ಈ ಸಾಗರ ಪಟ್ಟಣದಿಂದ ಉತ್ತರಕ್ಕೆ ಇರ್ತಕ್ಕಂಥ ಕೆಳದಿ ಮಾಸೂರು ರಸ್ತೆಯಲ್ಲಿ ಬರ್ತಕ್ಕಂಥ ಪುಟ್ಟ ಗ್ರಾಮ. ಈ ಕಾಗೋಡಿನ ಚಳುವಳಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವತ್ತು ಸುಮಾರು 50 ಮನೆಗಳಿದ್ದು ಈಗ 300ಕ್ಕೂ ಕೂಡ ಹೆಚ್ಚಿಗೆ ಆಗಿದೆ. ಈಗ ಚಳುವಳಿ ನಡೀತಕ್ಕಂಥ ಸಂದರ್ಭದಲ್ಲಿ 50 ಮನೆಗಳಷ್ಟೇ ಇರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥದ್ದು ಹೆಚ್ಚಿನ ಕುಟುಂಬಗಳು ದೀವರ ಕುಟುಂಬಗಳೇ ಆಗಿರ್ತವೆ. ಇದ್ರ ಜೊತೆಗೆ ಹರಿಜನರು, ಮಡಿವಾಳರು, ಅಕ್ಕಸಾಲಿಗರು, ಲಿಂಗಾಯತರು ಎಲ್ಲರೂ ಕೂಡ ಇದ್ರು. ಇಲ್ಲಿರ್ತಕ್ಕಂಥ ಒಟ್ಟು ಜಮೀನು 871 ಎಕರೆ ಆಗಿತ್ತು. ಅಂದಿನ ಮೈಸೂರು ರಾಜ್ಯದ ಪ್ರಾಂತ್ಯದಲ್ಲಿ ಭೂ ಒಡೆತನ ಶ್ರೇಣೀಕೃತ ಸಮಾಜ, ಭೂ ಒಡೆತನ ಅಂತಕ್ಕಂಥದ್ದು ಶ್ರೇಣೀಕೃತ ಸಮಾಜದ ಮೇಲ್ವರ್ಗದ ಕೈಯಲ್ಲಿ ಇತ್ತು. ಆ ಜಮೀನು ಅಂತಕ್ಕಂಥದ್ದು ಸಂಪೂರ್ಣವಾಗಿ ಜಮೀನ್ದಾರರ ಅಡಿಯಲ್ಲಿ ಬರ್ತಾ ಇತ್ತು. ಆ ಊರಿನಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಗೇಣಿ ಹೊಂದಿರತಕ್ಕಂಥ ಜನರು ಕೂಡ ಆಗಿಲ್ಲ. ಈ ರೈತಾಪಿ ವರ್ಗಕ್ಕೆ ಸೇರಿರ್ತಕ್ಕಂಥ ಜನ ಈ ಗೇಣಿ ಒಕ್ಕಲುಗಳು ಕೂಡ ಇರ್ತಾ ಇದ್ದು ಅವರೆಲ್ಲರೂ ಕೂಡ ಬಹುತೇಕವಾಗಿ ಗೇಣಿದಾರಿಕೆ ಮತ್ತು ಕೃಷಿ ಕಾರ್ಮಿಕರಾಗಿ ಕೂಡ ಕೆಲಸ ಮಾಡ್ತಾ ಇದ್ರು. ಈ ದುಡಿಮೆಯ ಪೀಳಿಗೆಯಿಂದ ಮತ್ತೆ ಪೀಳಿಗೆಗೆ ಸಾಕ್ಬಿಡ್ತಾ ಬರ್ತಾ ಇತ್ತು. ಅಂದ್ರೆ ವಂಶ ಪಾರಂಪರವಾಗಿ ಈ ಗೇಣಿ ಅಂತಕ್ಕಂಥದ್ದು ನಿರಂತರವಾಗಿ ಮುಂದುವರ್ಕೊಳ್ತಾ ಬರ್ತಾ ಇತ್ತು. ಈ ರೀತಿ ಮುಂದುವರ್ಕೊಂಡು ಬರ್ತಾ ಇರ್ಬೇಕಾದ್ರೆ ಹಲವಾರು ಸಾಮಾಜಿಕವಾಗಿರ್ತಕ್ಕಂಥ ಶೋಷಣೆಗಳು ಕೂಡ ಇರ್ತಾ ಇದ್ದು ಈ ಶೋಷಣೆಗಳು ಕೂಡ ಮುಂದೆ ಈ ಕಾಗೋಡು ಸತ್ಯಾಗ್ರಹಕ್ಕೆ ಪ್ರಮುಖ ಕಾರಣಗಳಾಗಿಯೂ ಕೂಡ ಅದು ಎಷ್ಟರ ಮಟ್ಟಿಗೆ ಶೋಷಣೆ ನಡೀತಾ ಇತ್ತು ಅಂದ್ರೆ ಬಿಟ್ಟಿ ದುಡಿಮೆಯನ್ನ ಮಾಡಬೇಕಾಗಿತ್ತು. ಪಂಚೆಯನ್ನ ಕಾಲಿನ ಕೆಳಗೆ ಉಡಬೇಕಾಗಿತ್ತು. ಕಾಲಿಗೆ ಚಪ್ಪಲಿ ಹಾಕೊಳ್ಬಾರ್ದು. ಛತ್ರಿ ಹಿಡಿ, ಅಂದ್ರೆ ಜಮೀನ್ದಾರರು ಬಂದ ತಕ್ಷಣ ಛತ್ರಿ ಹಿಡಿಬಾರ್ದು. ಎಷ್ಟೇ ಮಳೆ ಬರ್ತಾ ಇದ್ರು ಕೂಡ ಜಮೀನ್ದಾರರು ಎದುರಿಗೆ ಬಂದ್ರು ಅಂದ್ರೆ ಛತ್ರಿ ಹಿಡಿಬಾರ್ದಾಗಿತ್ತು. ಈ ರೀತಿಯಾಗಿರ್ತಕ್ಕಂಥ ಸಾಮಾಜಿಕವಾಗಿರ್ತಕ್ಕಂಥ ನಿರ್ಬಂಧಗಳಿದ್ದು ಜಮೀನ್ದಾರರು ಬಂದ್ರೆ ತಲೆ ತಗ್ಗಿಸಿ ನಡು ಬಗ್ಗಿಸಿ ನಡ್ಕೊಂಡು ಹೋಗ್ಬೇಕಾಗಿತ್ತು. ಯಾರಾದ್ರೂ ಕೂಡ ಇದಕ್ಕೆ ವಿರುದ್ಧವಾಗಿ ನಡೆದುಕೊಂಡ್ರೆ ಅವರಿಗೆ ಶಿಕ್ಷೆ ಅಂತಕ್ಕಂಥದ್ದು ಕೂಡ ಇರ್ತಾ ಇತ್ತು. ಎಷ್ಟು ಮಟ್ಟಿಗೆ ಶಿಕ್ಷೆ ಅಂದ್ರೆ ಅವರಿಗೆ 15ರಿಂದ 20 ದಿವಸ ಸಂಬಳ ಇದ್ದರೆ ಬಿಟ್ಟಿ ಕೆಲಸವನ್ನು ಕೂಡ ಮಾಡಬೇಕಾಗಿತ್ತು. ಇದು ನಿರಂತರವಾಗಿ ನಡೀತಾ ಇತ್ತು. ಈ ಶೋಷಣೆ ಅಂತಕ್ಕಂಥದ್ದು ಪ್ರತಿಭಟನೆಯ ಹಂತಕ್ಕೆ ಬಂದೊಂದು 50ರ ದಶಕದ ನಂತರ. ಇದು ಒಂದು ಅಂಶ. ಕಾಗೋಡು ಸತ್ಯಾಗ್ರಹ ನಡೀಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಹಿನ್ನೆಲೆಯುಕ್ತವಾಗಿರ್ತಕ್ಕಂಥ ಅಂಶ. ಎರಡನೇ ಅಂಶ ಅಂದ್ರೆ ಮಲೆನಾಡಿನಲ್ಲಿ ಭತ್ತವನ್ನ ಅಳತೆ ಮಾಡತಕ್ಕಂಥ ಸಾಧನದಲ್ಲಿ ಉಂಟಾದಂಥ ಒಂದು ವಿವಾದ ಇದು ಮುಂದೆ ಕಾಗೋಡು ಸತ್ಯಾಗ್ರಹಕ್ಕೂ ಕೂಡ ಕಾರಣ ಆಗುತ್ತೆ. ಅಲ್ಲಿ ಭತ್ತವನ್ನ ಅಳತೆ ಮಾಡಲಿಕ್ಕೋಸ್ಕರವಾಗಿ ಕೊಳಗ ಅಂತಕ್ಕಂಥ ಒಂದು ಮಾಪನವನ್ನು ಬಳಸ್ತಾ ಇದ್ರು. ಇದು ಸರ್ಕಾರದ ಪ್ರಕಾರವಾಗಿ 3 ಸೇರಿಗೆ ಒಂದು ಕೊಳಗ ಇತ್ತು. ಇದು ಸರ್ಕಾರದಿಂದ ಒಪ್ಪಿಗೆನೂ ಕೂಡ ಆಗಿತ್ತು. ಸರ್ಕಾರದಿಂದ ಅದಕ್ಕೆ ಒಂದು ಮಾಹಿತಿ ಪರ್ಮಿತಿಯೂ ಕೂಡ ಸಿಕ್ಕಿತ್ತು.
ಆದರೆ ಭೂ ಮಾಲೀಕರು ಭತ್ತವನ್ನು ಅಳಲಿಕ್ಕೋಸ್ಕರವಾಗಿ ತಮ್ಮದೇ ಆಗಿರ್ತಕ್ಕಂಥ ಕೊಳಗವನ್ನು ಬಳಸ್ತಾ ಇದ್ರು. ಈ ಉದಾಹರಣೆಗೆ ಅವರು 4 ಸೇರಿನ ಕೊಳಗ ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಹೆಚ್ಚಿನ ಭತ್ತ ಬರುವ ರೀತಿಯಲ್ಲೂ ಕೂಡ ನೋಡಿಕೊಳ್ತಾ ಇದ್ರು. ಹಾಗಾಗಿ ರೈತರಿಗೆ ಈ 4 ಸೇರಿನ ಕೊಳಗದಲ್ಲಿ ಭತ್ತವನ್ನ ಕೊಡಬೇಕಾಗಿರ್ತಕ್ಕಂಥದ್ದು ಕಡ್ಡಾಯವನ್ನು ಕೂಡ ಆಗಿತ್ತು. ಒಂದು ಪಕ್ಷ ಈ ರೀತಿ 4 ಸೇರಿನ ಕೊಳಗದಲ್ಲಿ ಕೊಡದೆ ಹೋದರೆ ಅವರಿಗೆ ಜಮೀನನ್ನ ಕಳ್ಕೊಳ್ತಕ್ಕಂಥ ಭಯ ಅಂತಕ್ಕಂಥದ್ದು ಕೂಡ ಇತ್ತು. ಜೊತೆಗೆ ನಿರ್ದಿಷ್ಟಪಡಿಸಿದಂಥ ಕೊಳಗದಲ್ಲೇ ಭತ್ತವನ್ನ ಕೊಡಬೇಕಾಗಿತ್ತು. ಜೊತೆಗೆ ಇದ್ರ ಜೊತೆಗೆ ಭತ್ತಕ್ಕೆ ಇಂತಿಷ್ಟು ಅಂತಕ್ಕಂಥ ಹೆಚ್ಚುವರಿಯಾಗಿಯೂ ಕೂಡ ಭತ್ತವನ್ನ ಕೊಡಬೇಕಾಗಿತ್ತು. ಈ ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ಶೋಷಣೆಗಳು ಕೂಡ ಆಗಿದ್ದು. ಇದರ ವಿರುದ್ಧವಾಗಿ ಈ ಮಲೆನಾಡು ಪ್ರಾಂತ್ಯದಲ್ಲಿ ಮಲೆನಾಡು ಗೇಣಿ ರೈತ ಸಂಘವನ್ನ 1945ರಲ್ಲೇ ಕಡದಾಳ್ ಮಂಜಪ್ಪ ಅವರು ಸ್ಥಾಪಿಸಿ ಈ ಗೇಣಿ ಕುಟುಂಬದವರಿಗೆ ಆಗ್ತಾ ಇರ್ತಕ್ಕಂಥ ತೊಂದರೆಯನ್ನು ತಪ್ಪಿಸಲಿಕ್ಕೆ ಗೇಣಿದಾರರು ಮತ್ತು ಭೂ ಮಾಲೀಕರ ಮಧ್ಯೆ ಸಂಧಾನ ಏರ್ಪಡಿಸಲಿಕ್ಕೆ ಸಾಕಷ್ಟು ಕೂಡ ಪ್ರಯತ್ನ ನಡೀತಾ ಇತ್ತು. ಸಮಸ್ಯೆಗಳ ಪರಿಹಾರಕ್ಕೂ ಕೂಡ ಅವರು ಹೋರಾಟ ನಡೆಸ್ತಾ ಇದ್ರು. ಇದು ಅಷ್ಟೊಂದು ಸಫಲತೆಯನ್ನು ಕೂಡ ಕಂಡಿರಲಿಲ್ಲ. ಇದ್ರ ಜೊತೆಗೆ ಗಣಪತಿಯಪ್ಪ, ಮತ್ತೂರಿನ ಮೂಕಪ್ಪ, ಮನಗಟ್ಟದ ಚೌಡಪ್ಪ, ಯಲಗಂಜಿ DR ಹುಚ್ಚಪ್ಪ, ಬರಸಿನ ದ್ಯಾಮಪ್ಪ, ಈ ರೀತಿಯಾಗಿ ವೀರನಾಯಕ, ಈ ರೀತಿಯಾಗಿರ್ತಕ್ಕಂಥ ಸಾಕಷ್ಟು ಜನರು ಕೂಡ ಈ ಕಾಗೋಡು ಸತ್ಯಾಗ್ರಹದ ಮುಂಚೂಣಿಯಲ್ಲಿ ಇದ್ದು ತಮ್ಮ ಹಕ್ಕು ಬಾಧ್ಯತೆಗಳ ಬಗ್ಗೆ ಹೋರಾಟವನ್ನ ನಡೆಸ್ತಾ ಇದ್ರು ಅಂತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಕ್ಕಂಥ ಹೆಸರು ಯಾವ್ದಪ್ಪ ಅಂದ್ರೆ ಗಣಪತಿಯಪ್ಪ ಅಂತಕ್ಕಂಥವ್ರು. ಇವರು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಹೊಸೂರಿನವರು, ರೈತ ಕುಟುಂಬಕ್ಕೆ ಸೇರಿದವರು ಕೂಡ ಆಗಿದ್ರು. ಇವರು ಉಪಾಧ್ಯಾಯರಾಗಿಯೂ ಕೂಡ ಕೆಲಸ ಮಾಡ್ತಾ ಇದ್ರು. ಜೊತೆಗೆ ಶೋಷಣೆಗೆ ಒಳಗಾದವರಲ್ಲಿ ಜಾಗೃತಿಯನ್ನು ಕೂಡ ಮೂಡಿಸ್ತಾ ಇದ್ರು. ಇವರೆಲ್ಲರೂ ಕೂಡ ಈ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ರು ಅಂತಕ್ಕಂಥದ್ದು. ಈ ಹೋರಾಟದ ಪ್ರಮುಖ ಕೇಂದ್ರ ಬಿಂದು ಯಾವುದಪ್ಪ ಅಂದ್ರೆ ಈ ಕಾಗೋಡು ಗ್ರಾಮಕ್ಕೆ ಸೇರಿರ್ತಕ್ಕಂಥ ಭೂ ಮಾಲೀಕರಾಗಿರ್ತಕ್ಕಂಥ KG ಒಡೆಯರ್ ಅಂತಕ್ಕಂಥ ಕುಟುಂಬ. ಇವರು ಅವತ್ತಿನ ಸಂದರ್ಭದಲ್ಲಿ ಪ್ರಮುಖ ರಾಜಕಾರಣಿ, ಸಂಸತ್ ಸದಸ್ಯರು ಕೂಡ ಆಗಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಆಗಿದ್ರು ಅಂತಕ್ಕಂಥದ್ದು. ಒಟ್ಟು ಇಲ್ಲಿ ಕಂದಾಯ ವಸೂಲಿ ಮಾಡ್ತಕ್ಕಂಥದ್ದು ಎಲ್ಲದೂ ಕೂಡ ಇವರಲ್ಲಿ ಕೂಡ ಇತ್ತು. ಇವರಿಗೆ ಸಾವಿರಾರು ಎಕರೆ ವಂಶ ಪಾರಂಪರ್ಯವಾಗಿಯೂ ಕೂಡ ಇವರು ಬಂದಿತ್ತು ಅಂತಕ್ಕಂಥದ್ದು. ಇವರು KG ಒಡೆಯರ್ ಅಂತಕ್ಕಂಥವ್ರು ಸಾಕಷ್ಟು ಸ್ವಾತಂತ್ರ್ಯ ಚಳುವಳಿಯು ಕೂಡ ಭಾಗವಹಿಸಿದ್ರು. ಇವರು ಸೆರೆಮನೆ ವಾಸನೂ ಕೂಡ ಆಗಿತ್ತು ಅಂತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಕುಟುಂಬದ ವಿರುದ್ಧವಾಗಿ ನಡೆದಿರ್ತಕ್ಕಂಥ ಒಂದು ಚಳುವಳಿ ಅಂತ ಬೇಕಾದ್ರೂ ಕೂಡ ಇದನ್ನ ಹೇಳ್ಬೋದು. ಈ ರೀತಿ ಚಳುವಳಿ ನಡೆಯಲಿಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ ಕಾಲ ಕಳೆದಂತೆ ಸಾಮಾಜಿಕವಾಗಿ ಹಲವಾರು ಬದಲಾವಣೆಗಳು ಕೂಡ ಆದವು. ರೈತರಲ್ಲಿ ಜಾಗೃತಿ ಅಂತಕ್ಕಂಥದ್ದು ಕೂಡ ಮೂಡಿತು. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಜಾಗೃತಿ ಯಾವುದಪ್ಪ ಅಂದ್ರೆ ರೈತರು ಬಿಟ್ಟಿ ಕೆಲಸಕ್ಕೆ ಹೋಗುವುದನ್ನ ನಿಲ್ಲಿಸಲಿಕ್ಕೆ ಪ್ರಯತ್ನ ಪಟ್ಟರು. ಜೊತೆಗೆ ಗೇಣಿಗೆ ಭತ್ತ ಕೊಟ್ಟಿದ್ದಕ್ಕೆ ರಸೀದಿ ಪಡಿಬೇಕಾಗಿತ್ತು. ಇವೆಲ್ಲವನ್ನು ಕೂಡ ರೈತರು ಏನ್ ಮಾಡಿದ್ರು, ನಮಗೆ ಕೊಡಬೇಕು ಅಂತಲೂ ಕೂಡ ಒತ್ತಡ ಹಾಕ್ಲಿಕ್ಕೆ ಶುರು ಮಾಡಿದ್ರು. ನಾವು 3 ಸೇರಿನ ಕೊಳಗದಲ್ಲೇ ನಾವು ಗೇಣಿಯನ್ನ ಕೊಡೋದು ಅಂತಕ್ಕಂಥದ್ದನ್ನು ಕೂಡ ಒತ್ತಡವನ್ನು ಕೂಡ ಹಾಕಿದ್ರು. ಆದರೆ ಇದಕ್ಕೆ ಭೂ ಮಾಲೀಕರು ಯಾರು ಕೂಡ ಒಪ್ಪಲಿಲ್ಲ. ಇವರು ಸರ್ಕಾರಕ್ಕೆ ಮನವಿಯನ್ನು ಕೂಡ ಕೊಟ್ಟರು. ಇವರ ಮನವಿಗೆ ಸ್ಪಂದನೆ ಅಂತಕ್ಕಂಥದ್ದು ಕೂಡ ಸಿಕ್ಕಲಿಲ್ಲ. ಸರ್ಕಾರಕ್ಕೆ 3 ಸೇರಿನ ಕೊಳಗ ರಸೀದಿ ಕೊಡಬೇಕು, ಈ ರೀತಿಯಾಗಿರ್ತಕ್ಕಂಥ ಬೇಡಿಕೆಗಳನ್ನು ಕೂಡ ಇಟ್ರು ಅಂತಕ್ಕಂಥದ್ದು. ಇದ್ರ ಜೊತೆಗೆ ಕಾಗೋಡಿನ ರೈತರಲ್ಲಿ ಜಾಗೃತಿ ಮೂಡಿಸ್ತಾ ಇರ್ತಕ್ಕಂಥ ಎಲೆ ಕನ್ನಪ್ಪ ಅಂತಕ್ಕಂಥವ್ರು ಗೇಣಿ ಭತ್ತ ಕೊಟ್ಟಿದ್ದಕ್ಕೆ ಚೀಟಿ ಕೇಳಿದನೆಂಬ ಕಾರಣಕ್ಕೆ ಕಾಗೋಡು ಗೌಡರು ಅದನ್ನ ಹಿಡಿದು ತಿಳಿಸ್ಬಿಡ್ತಾರೆ. ಅವನು ಗೇಣಿ ಹೊಲ ಹೊಡಿತಾ ಇರ್ತಾನೆ. ಅವನಿಗೆ ಗೇಣಿ ಕೊಟ್ಟಿದ್ದಕ್ಕೆ, ಗೇಣಿ ಭತ್ತ ಕೊಟ್ಟಿದ್ದಕ್ಕೆ ನನಗೆ ರಸೀದಿ ಕೊಡಬೇಕು ಅಂತಲೂ ಕೂಡ ಕೇಳಿದ. ರಸೀದಿ ಕೊಡಬೇಕು ಅಂತ ಕೇಳಿದ ತಕ್ಷಣ ಕೋಪಗೊಂಡಂತ ಗೌಡರು ಏನ್ ಮಾಡ್ತಾರೆ, ಅವನನ್ನ ತಿಳಿಸಿದ್ರು ಅಂತಕ್ಕಂಥದ್ದು. ಈ ವಿಚಾರ ಸಾಗರದಾದ್ಯಂತಲೂ ಕೂಡ ರೈತರಲ್ಲಿ ಕಿಚ್ಚನ್ನು ಕೂಡ ಹಬ್ಬಿಸ್ತು ಅಂತಕ್ಕಂಥದ್ದು. ಆಗ ರೈತ ಸಂಘದ ಮುಖಂಡರು ಕಾಗೋಡು ಒಡೆಯರ ದಬ್ಬಾಳಿಕೆಯ ವಿರುದ್ಧವಾಗಿ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಸತ್ಯಾಗ್ರಹ ಹೂಡುವಂತೆ ಹುರಿದುಂಬಿಸುವುದು ಅಂತಕ್ಕಂಥದ್ದು. ಈ ನಡುವೆ 1950 ಏಪ್ರಿಲ್ 14ನೇ ತಾರೀಕಿನರು ಕಡಗಳಲ್ಲೇ ಎಂಬ ಗ್ರಾಮದಲ್ಲಿ ಭೂ ಮಾಲೀಕರು ಮತ್ತು ರೈತರ ನಡುವೆ ಜಮೀನು ಉಳುತ್ತಿದ್ದಾಗ ಘರ್ಷಣೆ ಅಂತಕ್ಕಂಥದ್ದು ಕೂಡ ನಡೆಯಿತು. ರೈತರ ಮೇಲೆ ಹಲ್ಲೆಗಳು ಕೂಡ ನಡೆದು ರೈತರ ಎತ್ತುಗಳನ್ನ ಬಿಚ್ಚು ಓಡಿಸಿದ್ರು. ನೊಗಗಳನ್ನ, ನೇಗಿಲುಗಳನ್ನ ಕಡಿದು ಹಾಕಲಾಯಿತು. ಅಲ್ಲಿಂದ ರೈತರನ್ನು ಜಮೀನಿಂದ ಹೊರಗಡೆಗೆ ಅಟ್ಟಲಾಯಿತು. ನೋಡಿ, ಇಷ್ಟೆಲ್ಲ ಘಟನೆಗಳು ಕೂಡ ಸಾಗರ ತಾಲೂಕಿನಾದ್ಯಂತಲೂ ಕೂಡ ಕಾಡ್ಗಿಜ್ಜಿನಂತೆ ಹಬ್ಬಿದ್ವು ಅಂತಕ್ಕಂಥ.
ಮಾರನೇ ದಿನ, ಈ ಘಟನೆ ನಡೆದ ಮಾರನೇ ದಿನ ಅಂದ್ರೆ ಏಪ್ರಿಲ್ 17ನೇ ತಾರೀಕು ಎಚ್ ಗಣಪತಿಯಪ್ಪ ನೇತೃತ್ವದಲ್ಲಿ ಸಾವಿರಾರು ರೈತರು ಸಾಗರದ ಪಟ್ಟಣದ ಬೀದಿಗಳಲ್ಲಿ ಮೆರವಣಿಗೆಯನ್ನು ಕೂಡ ನಡೆಸಿದರು. ತಹಶೀಲ್ದಾರಿಗೆ ಮನವಿಯನ್ನು ಕೂಡ ಸಲ್ಲಿಸಿ ಯಾರು ರೈತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೆಸಿರೋ ಅವರೆಲ್ಲರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹವನ್ನು ಕೂಡ ಮಾಡಿದರು. ಆದರೆ ಈ ಆಗ್ರಹದ ಜೊತೆಗೆ ಈ ಚಳುವಳಿಯನ್ನ ಅಹಿಂಸಾತ್ಮಕವಾಗಿ ನಡೆಸಬೇಕು ಅಂತಕ್ಕಂಥ ತೀರ್ಮಾನಕ್ಕೂ ಕೂಡ ಬಂದು, ಇದ್ರ ಜೊತೆಗೆ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮೋಕಪ್ಪನವರು, ಮುಂದೆ ಅವರು ಶಾಸಕರು ಕೂಡ ಆದ್ರ ಇವರ ಮುಖಂಡತ್ವದಲ್ಲಿ ಈ ಪ್ರಥಮ ಸತ್ಯಾಗ್ರಹ ಅಂತಕ್ಕಂಥದ್ದು ಧರಣಿ ಕುಳಿತುಕೊಳ್ಳಿಕ್ಕೆ ಪ್ರಾರಂಭ ಮಾಡಿತು. ಇವರನ್ನು ಕೂಡ ಬಂಧನಕ್ಕೆ ಒಳಪಡಿಸಲಾಯಿತು. ಇದಾದ ನಂತರ ನೂರಾರು ಪೊಲೀಸರು ಬಂದು ಒಡೆಯರ ಜಮೀನಿಗೆ ರಕ್ಷಣೆಯನ್ನು ಕೂಡ ಕೊಟ್ಟರು. ರೈತರು ಅಲ್ಲಲ್ಲಿ ಚಳುವಳಿಯನ್ನು ಕೂಡ ನಡೆಸಿದ್ರು, ಲಾಠಿ ಏಟನ್ನು ಕೂಡ ತಿಂದರು, ಬಂಧನಕ್ಕೂ ಕೂಡ ಒಳಗಾದರು. ಆದರೆ ಇಷ್ಟೆಲ್ಲದಕ್ಕೂ ಕೂಡ ಎದುರದೆ ಚಳುವಳಿಯನ್ನು ಕೂಡ ಮುಂದುವರಿಸಿದ್ರು. ಅವತ್ತಿನ ಕಂದಾಯ ಸಚಿವರಾಗಿರ್ತಕ್ಕಂಥ ಕಡದಾಳ್ ಮಂದಪ್ಪ ಅವರು ಭೂಮಾಲೀಕರಿಗೂ ಮತ್ತು ಗೇಣಿದಾರರಿಗೂ ಮಧ್ಯೆ ಸಂಧಾನ ನಡೆಸ್ತಕ್ಕಂಥ ಸಭೆಯನ್ನು ಕೂಡ ನಡೆಸಿದ್ರು. ಆದರೆ ಈ ಸಭೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ವಿಫಲ ಆಯಿತು ಅಂತಕ್ಕಂಥದ್ದು. ಜೊತೆಗೆ ಅನೇಕ ರೈತ ಮುಂದಾಳುಗಳನ್ನು ಕೂಡ ಪೊಲೀಸ್ನವರು ಭೂಮಾಲೀಕರ ಒತ್ತಡಕ್ಕೆ ಮಣಿದು ರೈತರನ್ನು ಬಂಧಿಸಿದ್ರು. ಅವ್ರ ಮೇಲೂ ಕೂಡ ಪೊಲೀಸ್ ಕೇಸನ್ನು ಕೂಡ ಹಾಕಲಾಯಿತು ಅಂತಕ್ಕಂಥದ್ದು. ಇದ್ರ ಜೊತೆಗೆ ಈ ಚಳುವಳಿ ಅಂತಕ್ಕಂಥದ್ದು ಮುಂದೆ ದುರ್ಬಲವಾಗ್ತಾ ಸಾಕ್ತಾ ಬಂತು. ನಂತರ 1951 ಮೇ 21ರಂದು ಗಣಪತಿಯಪ್ಪನವರು ಕಾಗೋಡ್ನಲ್ಲಿ ರೈತ ಸಂಘದ ಸಭೆಯನ್ನು ಕೂಡ ಏರ್ಪಡಿಸಿದ್ರು. ಈ ಸಭೆಯಲ್ಲಿ ಶಾಂತವೇರಿ ಗೋಪಾಲಗೌಡರು ಕೂಡ ಭಾಗವಹಿಸಿದ್ರು. ಈ ಗೋಪಾಲಗೌಡರು ಈ ಕಾಗೋಡು ಸತ್ಯಾಗ್ರಹದ ಚಳುವಳಿಯ ಮುಖಂಡತ್ವವನ್ನ ವಹಿಸಿಕೊಂಡ ನಂತರ ಈ ಚಳುವಳಿ ಅಂತಕ್ಕಂಥದ್ದು ಮತ್ತಷ್ಟು ಕೂಡ ಬಿರುಸಾಗ್ತಾ ಹೋಯಿತು. ಜಮೀನ್ದಾರಿ ದಬ್ಬಾಳಿಕೆ ಹೋಗಲಾಡಿಸ್ಲಿಕ್ಕೆ ಮೂಢನಂಬಿಕೆಗಳನ್ನು ವಿರೋಧಿಸಿಕೊಂಡು ಬಂದಿರತಕ್ಕಂಥ ಈ ಗೋಪಾಲಗೌಡರ ನೇತೃತ್ವ ಅಂತಕ್ಕಂಥದ್ದು ಕಾಗೋಡು ಸತ್ಯಾಗ್ರಹಕ್ಕೆ ಮತ್ತೊಂದು ಕೂಡ ಇಂಬನ್ನು ಕೂಡ ಕೊಡುತ್ತು ಅಂತಕ್ಕಂಥದ್ದು. ಇಷ್ಟೆಲ್ಲದರ ನಂತರ ಈ ಚಳುವಳಿಗೆ ಕಮಲಾದೇವಿ ಚಟ್ಟೋಪಾಧ್ಯಾಯ, ರಮಾನಂದ ಮಿಶ್ರ ಇವರೆಲ್ಲರೂ ಕೂಡ ಭಾಗವಹಿಸಿದ್ರು ಅಂತಕ್ಕಂಥದ್ದು. ಅವತ್ತಿನ ಒಡೆಯರು ಅಂತ ಏನು ಕರಿತೀವಲ್ಲ, KG ಒಡೆಯರವರು ಕಾಂಗ್ರೆಸ್ ಮುಖಂಡರಾಗಿದ್ದರಿಂದ ಸಮಾಜವಾದಿ ಪಕ್ಷ ಚಳುವಳಿ ಅಂತಕ್ಕಂಥದ್ದು ಮತ್ತೊಂದು ಹೋರಾಟವಾಗಿ ಮುಂದುವರಿಲಿಕ್ಕೆ ಪ್ರಯತ್ನವನ್ನು ಕೂಡ ಪಡುತ್ತಂತಕ್ಕಂಥದ್ದು. ಇದರಲ್ಲಿ ಗೋಪಾಲಗೌಡರು, ಪರಮೇಶ್ವರಪ್ಪ, ಸದಾಶಿವರಾವ್, ಗರುಡ ಶರ್ಮಾ, ಖಾದ್ರಿ ಶಾಮಣ್ಣ, ಗಂಡುಹುಲಿ, ಬೀಸು ಕೃಷ್ಣಮೂರ್ತಿ, ಮುಲ್ಕಾ ಗೋವಿಂದ್, ಇನ್ನೂ ಸಾಕಷ್ಟು ಜನ ಮುಖಂಡರುಗಳು ಕೂಡ ಈ ಚಳುವಳಿಯಲ್ಲಿ ಕೂಡ ಭಾಗವಹಿಸಿದ್ರು ಅಂತಕ್ಕಂಥದ್ದು. ಈ ಚಳುವಳಿ ಕಾವು ಅಂತಕ್ಕಂಥದ್ದು ರಾಷ್ಟ್ರ ಮಟ್ಟಕ್ಕೂ ಕೂಡ ಹೋಯಿತು. ರಾಷ್ಟ್ರ ನಾಯಕರಾಗಿರ್ತಕ್ಕಂಥ ರಾಮ್ ಮನೋಹರ್ ಲೋಹಿಯಾ, ಜಯಪ್ರಕಾಶ್ ನಾರಾಯಣ್, ಪಂಡಿತ್ ರಮಾನಂದ್ ಮಿಶ್ರಾ ಅಂತವರ ಗಮನವನ್ನು ಕೂಡ ಈ ಚಳುವಳಿ ಅಂತಕ್ಕಂಥದ್ದು ಕೂಡ ಸೆಳೆಯಿತು. ಇವರೆಲ್ಲರೂ ಕೂಡ ತಮ್ಮ ಕಾರ್ಯಕ್ರಮಗಳನ್ನ ಬದಿಗೊತ್ತಿ ಕಾಗೋಡಿನತ್ತ ಧಾವಿಸಿದ್ರು. ಆ ಸಾಗರ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಈ ಜನನಾಯಕರಿಂದಲೇ ತುಂಬಿತ್ತು. ಈ ಜನನಾಯಕರನ್ನ ನೋಡ್ಲಿಕ್ಕೆ ಜನರೆಲ್ಲರೂ ಕೂಡ ಸಾಗರದಾದ್ಯಂತಲೂ ಕೂಡ ತುಂಬಿದ್ರು ಅಂತಕ್ಕಂಥದ್ದು. ಲೋಹಿಯಾ ಅವರು ಕಾಗೋಡ್ನಲ್ಲಿ ರೈತ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ್ರಲ್ಲಿ ಸ್ವತಃ ಒಡೆಯರ ಜಮೀನನ್ನ ಸುತ್ತುವರೆದು ಬೇಲಿಯನ್ನ ಕಿತ್ತರಿಸಿದ್ರು. ಮುನ್ನುಗ್ಗುತ್ತಿದ್ದಂತ ರೈತರ ಸಮೂಹ ಪ್ರವಾಹದೋಪಾದಿಯಲ್ಲಿ ಬಂತು. ಎಲ್ಲಾ ಬಂಧನಗಳನ್ನು ಕೂಡ ಕಿತ್ತರಿಸಿದು ಉಳುವವನೇ ನೆಲದೊಡೆಯ ಅನ್ನುವ ತೀರ್ಮಾನಕ್ಕೂ ಕೂಡ ಬಂದರು. ಎಲ್ಲರ ಬಾಯಲ್ಲೂ ಕೂಡ ಇನ್ಕ್ವಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಗಳು ಕೂಡ ಮೊಳಗ್ತಾ ಇತ್ತು. ಯಾವಾಗ ಲೋಹಿಯಾ ಕೂಡ ಭಾಗವಹಿಸಿದ್ರು, ಈ ಚಳುವಳಿಗೆ ಹೊಸ ಭಾಷ್ಯ ಅಂತಕ್ಕಂಥದ್ದು ಕೂಡ ಬಂತು. ಅಂದು ರಾತ್ರಿ ಸಾಗರ ಜಂಬುಗಾರ್ ರೈಲ್ವೆ ನಿಲ್ದಾಣದಲ್ಲಿ ಲೋಹಿಯಾ ಅವರನ್ನು ಕೂಡ ಬಂಧಿಸಲಾಯಿತು. ಅವರನ್ನು ಕೂಡ ನ್ಯಾಯಾಲಯದ ಕಟಕಟಿಯಲ್ಲೂ ಕೂಡ ನಿಲ್ಲಿಸಲಾಯಿತು. ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಯನ್ನು ಕೂಡ ಬಂಧಿಸಿದ್ರು. ಆಗ ಅಂದಿನ ಪ್ರಧಾನಿಯಾಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರು ಕೂಡಲೇ ಲೋಹಿಯಾ ಅವರ ಮೇಲೆ ಹೂಡಿರ್ತಕ್ಕಂಥ ಮೊಕದ್ದಮೆಯನ್ನ ಹಿಂಪಡೆಯುವಂತೆ ರಾಜ್ಯ ಸರ್ಕಾರಕ್ಕೂ ಕೂಡ ಸೂಚಿಸಿದ್ರು ಅಂತಕ್ಕಂಥದ್ದು. ಈ ಚಳುವಳಿ ಅಂತಕ್ಕಂಥದ್ದು ಕಾಗೋಡು ಸತ್ಯಾಗ್ರಹ ಅಂತಕ್ಕಂಥದ್ದು ಯಾವಾಗ ಮೊಕದ್ದಮೆಗಳನ್ನು ವಾಪಸ್ ಪಡೆದುಕೊಂಡ್ರು ಈ ಚಳುವಳಿ ಅಂತಕ್ಕಂಥದ್ದು ಕೂಡ ನಿಂತ್ಕೊಳ್ತು. ಆದ್ರೆ ಈ ಚಳುವಳಿ ನಿಂತ್ಕೊಂಡ್ರು ಕೂಡ ರೈತರು ಇಂದಿಗಿಂತಲೂ ಕೂಡ ಹೆಚ್ಚು ಸಂಘಟಿತರಾಗಲು ಇದು ನಾಂದಿ ಆಯಿತು ಅಂತಕ್ಕಂಥದ್ದು. ಈ ಕಾಗೋಡು ಸತ್ಯಾಗ್ರಹ ಅಂತಕ್ಕಂಥದ್ದು ಮೈಸೂರು ರಾಜ್ಯದ ಮೇಲೆ ಪರೋಕ್ಷ ಪರಿಣಾಮವನ್ನು ಕೂಡ ಬೀರಿತು. ಒಂದು ಸಾಮಾಜಿಕವಾಗಿ, ಇನ್ನೊಂದು ರಾಜಕೀಯವಾಗಿ ಕೂಡ ಪರಿಣಾಮ ಬೀರಿತು.
ಈ ಚಳುವಳಿ ಇರ್ತಕ್ಕಂಥದ್ದು ಗೇಣಿ ರೈತ ವರ್ಗದ ಹೋರಾಟಕ್ಕೆ ಸಿಕ್ಕಂತ ಒಂದು ಸೈದ್ಧಾಂತಿಕ ನೆಲೆ ಆಗಿತ್ತು ಅಂತಕ್ಕಂಥದ್ದು. ಜೊತೆಗೆ ಈ ಚಳುವಳಿ ಇರ್ತಕ್ಕಂಥದ್ದು ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಗುರುತಿಸಲ್ಪಡ್ತು. ಶಾಂತವೇರಿ ಗೋಪಾಲಗೌಡರು ಸಾಗರ ಕ್ಷೇತ್ರದಿಂದ ರಾಜ್ಯ ವಿಧಾನಸಭೆಗೂ ಕೂಡ ಚುನಾಯಿತರಾದರು. ಜೊತೆಗೆ ಈ ಹೋರಾಟದ ಪ್ರತಿಫಲವಾಗಿ ರಾಜ್ಯ ವಿಧಾನಸಭೆಯಲ್ಲಿ ಗೇಣಿದಾರರ ಶಾಸನ ಅಂತಕ್ಕಂಥದ್ದು ಕೂಡ ಜಾರಿಗೆ ಬಂತು. ಸರ್ಕಾರ ಈ ಕಾಗೋಡು ಸತ್ಯಾಗ್ರಹದ ಪರಿಣಾಮದಿಂದಾಗಿ 1961ರಲ್ಲಿ ಜತ್ತಿ ಸಮಿತಿಯನ್ನು ಕೂಡ ನೇಮಕ ಮಾಡಿ ಅದರ ವರದಿಯನ್ನು ಆಧರಿಸಿ ಮತ್ತೊಂದು ಗೇಣಿ ಶಾಸನವನ್ನ ತರಲಿಕ್ಕೆ ಮುಂದಾಯಿತು ಅಂತಕ್ಕಂಥದ್ದು. ಈ ಶಾಸನ ಅಂತಕ್ಕಂಥದ್ದು 1965ರಲ್ಲಿ ಜಾರಿಗೆ ಬಂತು. ಈ ಹೋರಾಟದ ಪ್ರತಿಫಲವಾಗಿ ರೈತರಿಗೆ ಉಳುಮೆ ಮಾಡತಕ್ಕಂಥ ಹಕ್ಕು ಅಂತಕ್ಕಂಥದ್ದು ಕೂಡ ಕೊಟ್ಟರು. ಜೊತೆಗೆ ಉಳುವವನೇ ಭೂಮಿಯ ಒಡೆಯ ಅಂತಕ್ಕಂಥ ತೀರ್ಮಾನಕ್ಕೂ ಕೂಡ ಸರ್ಕಾರಕ್ಕೆ ಬಂತು. ಈ ಭೂಮಿಯ ಒಡೆಯನಾಗ್ಲಿಕ್ಕೆ ಸಾಕಷ್ಟು ಕೂಡ ರೈತರಿಗೆ ಅವಕಾಶಗಳು ಅಂತಕ್ಕಂಥದ್ದು ಕೂಡ ಬಂತು. ಮುಂದೆ ದೇವರಾಜ ಅರಸು ಸರ್ಕಾರದಲ್ಲಿ ಸರ್ಕಾರ ಸಮಗ್ರ ಗೇಣಿ ಶಾಸನವನ್ನು ಕೂಡ ಜಾರಿಗೆ ತಂತು. ಈ ಶಾಸನ ಜಾರಿಗೆ ತರುವಲ್ಲಿ ಅಂದಿನ ಕಂದಾಯ ಸಚಿವರಾಗಿರ್ತಕ್ಕಂಥ ಕಡಿದಾಳ್ ಮಂಜಪ್ಪ ಇವರ ಪಾತ್ರ ಅಂತಕ್ಕಂಥದ್ದು ಕೂಡ ಪ್ರಮುಖವಾಗಿ ಇತ್ತು ಅಂತಕ್ಕಂಥದ್ದು. ಈ ಚಳುವಳಿ ಅಂತಕ್ಕಂಥದ್ದು ಸಾಕಷ್ಟು ಕೂಡ ಪರಿಣಾಮವನ್ನು ಕೂಡ ಬೀರ್ತು. ಒಂದು ಈ ಸತ್ಯಾಗ್ರಹ ಕರ್ನಾಟಕದ ಸಮಾಜವಾದಿ ಚರಿತ್ರೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು. ರೈತರ ಹೋರಾಟಕ್ಕೆ ಸಿಕ್ಕಂತ ಸ್ಮರಣೀಯ ಗೆಲುವು ಅಂತ ಬೇಕಾದ್ರೂ ಕೂಡ ಕರ್ಕೊಳ್ಬಹುದು. ಈ ಸತ್ಯಾಗ್ರಹ ಉಳುವನೆ ಭೂಮಿಯ ಒಡೆಯ ಅನ್ನೋ ತೀರ್ಮಾನಕ್ಕೂ ಕೂಡ ಬಂದರು. ಜೊತೆಗೆ ಭೂ ಸುಧಾರಣಾ ಚಳುವಳಿ ತರಲಿಕ್ಕೂ ಕೂಡ ಕಾರಣ ಆಯ್ತು ಅಂತಕ್ಕಂಥದ್ದು. ಜೊತೆಗೆ ಮಲೆನಾಡು ಪ್ರಾಂತ್ಯದಲ್ಲಿ ಸಮಾಜವಾದಿ ಪಕ್ಷಕ್ಕೆ ಭದ್ರ ಬುನಾದಿಯನ್ನು ಕೂಡ ಹಾಕೊಡ್ತು. ಶಾಂತವೇರಿ ಗೋಪಾಲಗೌಡರು, ಎಸ್ ಬಂಗಾರಪ್ಪ, ಕಾಗೋಡು ತಿಮ್ಮಪ್ಪ ಇಂತಹ ರಾಜಕೀಯ ನಾಯಕರಿಗೆ ಉಗಮಕ್ಕೆ ಇದು ಕಾರಣ ಆಯ್ತು ಅಂತಕ್ಕಂಥದ್ದು. ಜೊತೆಗೆ JH ಪಟೇಲ್ ಮುಂತಾದವರ, ಕೊಣಂದೂರು ಲಿಂಗಪ್ಪ ಮುಂತಾದವರೆಲ್ಲ ಉದಯಿಸಲಿಕ್ಕೆ ಕಾರಣ ಆಯಿತು. ಜೊತೆಗೆ ಈ ಹೋರಾಟ ರೈತರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಕಾರಣ ಆಯಿತು. ಜೊತೆಗೆ ರೈತರಲ್ಲಿ ಆತ್ಮವಿಶ್ವಾಸವನ್ನು ಕೂಡ ಮೂಡಿತು. ಜೊತೆಗೆ ಉಳುವನೆ ಒಡೆಯನಾಗುವಂತೆಯೂ ಕೂಡ ಮಾಡ್ಕೊಂತಕ್ಕಂಥ, ಜೊತೆಗೆ ಪ್ರಗತಿಪರವಾಗಿರ್ತಕ್ಕಂಥ ಭೂ ಸುಧಾರಣೆಗೂ ಕೂಡ ಇದು ಕಾರಣ ಆಯಿತು ಅಂತಕ್ಕಂಥದ್ದು. ಇಷ್ಟು ಈ ಕಾಗೋಡು ಸತ್ಯಾಗ್ರಹದ ಬಗ್ಗೆ ಇರ್ತಕ್ಕಂಥ ಸಂಕ್ಷಿಪ್ತವಾಗಿರ್ತಕ್ಕಂಥ ವಿವರಣೆ. ಇದು 5 ಅಂಕದ ಪ್ರಶ್ನೆ. ಟಿಪ್ಪಣಿ ಬರೆಯಿರಿ ಅಂತ ಮಾತ್ರ ಕೇಳ್ತಾರೆ. ಇದು ಕುವೆಂಪು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ.